ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಗಣಪತಿ ಕಟ್ಟೆ ಸಮೀಪದಲ್ಲಿ ನೀವೇ ನೋಡ್ಬೋದು. ಒಂದು ಬದಿಯಿಂದ ಯಾವುದೇ ರೀತಿಯ ತಡೆಗೋಡೆ ಕೂಡ ಇಲ್ಲ. ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಕೆಲವೊಂದು ಅನಾಹುತಗಳು ಆಗ್ತಾನೇ ಇದ್ದಾವೆ. ಈ ಮೊನ್ನೆ ಕೂಡ ಒಂದು ರೀಸೆಂಟಾಗಿ ಬಸ್ಸು ಕೂಡ ಒಂದು ಬೀಳೋ ಸ್ಥಿತಿಯಲ್ಲಿತ್ತು. ಕೂಡಲೇ ಟ್ಯಾಕ್ಟರ್ ಮೂಲಕ ಅದನ್ನು ಮೇಲೆ ಎಳೆಯೋಕ್ಕಾಯಿತು. ಆ ಥರ ಎಳೆದು ಬಿಟ್ಟಿದ್ದಾರೆ. ಅದೃಷ್ಟವಶ ಯಾರಿಗೂ ಏನೂ ಆಗಿಲ್ಲ. ಬಟ್ ಇವತ್ತು ಕೂಡ ಒಂದು ಕಾರು ಕೂಡ ಬೆಂಗಳೂರಿನಿಂದ ಕಳಸಕ್ಕೆ ಅಂತ ಬಂದವರು ಇದೇ ಸಮೀಪದಲ್ಲಿ ಕೆಳಗಡೆ ದೊಡ್ಡ ಪ್ರಪಾತನೇ ಇದೆ, ಸೋಮವತಿ ನದಿ ಕೂಡ ಹರಿತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ತಡೆಗೋಡೆ ಇಲ್ಲ. ನೋಡಿ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಎರಡೂ ಸೈಡಲ್ಲಿ ಗಾಡಿಗಳನ್ನು ಹಾಕ್ಕೊಂಡಿರ್ತಾರೆ. ಈಗ ಇಲ್ಲಿ ಪೊಲೀಸ್ನವರು ಕೂಡ ಈ ಭಾಗದಲ್ಲೂ ಕೂಡ ಇದ್ದಾರೆ. ಪ್ರವಾಸಕ್ಕೆ ಬಂದವರು ವೆಹಿಕಲ್ ಒಂದೇ ಸೈಡ್ ಪಾರ್ಕಿಂಗ್ ಮಾಡಿ ಅಂತ. ಬಟ್ ಇಲ್ಲಿ ಯಾವುದೇ ರೀತಿಯ ಅಂದರೆ ಇದು ಒಂದು ಬದಿಯಲ್ಲಿ ಹಾಕಿದ ಮಣ್ಣು, ಇದರಲ್ಲಿ ತಂದು ಗಾಡಿ ನಿಲ್ಲಿಸೋತ್ತಿಗೆ ಏನೂ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಮಸ್ಯೆ ಇದೆ. ನೋಡ್ಬೋದು, ಒಂದು ಬದಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಈ ಜಾಗಕ್ಕೆ ಬರ್ತಾರೆ. ಪಾಪ ನಿಜ ಹೇಳ್ಬೇಕಾದ್ರೆ ಬೆಂಗಳೂರಿಂದ ಬಂದವರಿಗೆ ಈ ರಸ್ತೆ ಬಗ್ಗೆ ಗೊತ್ತಿರಲ್ಲ. ಇಲ್ಲಿ ಕೆಳಗಡೆ ಬಿದ್ದಿದ್ದು ಸುಮಾರು ಒಂದು 200 ಮೀಟ್ರಷ್ಟು ಕೆಳಗಡೆ ಹೋಗಿದೆ. ಅದು ಬಂಡೆ ಕಲ್ಲಿನ ಮಧ್ಯದಲ್ಲಿ ಕಾರ್ ಕೂಡ ಸಿಕ್ಕಾಕೊಂಡಿದೆ. ಅದೃಷ್ಟವಶ ಯಾರಿಗೂ ಏನೂ ಆಗಿಲ್ಲ. ನೋಡೋ ಸಂಜೆ ಟೈಮಲ್ಲಿ ಕೂಡ ಸ್ಕ್ರೈನ್ ಮೂಲಕ ಅದನ್ನು ತೆಗಿತಾರೆ ಅಂತ. ನೋಡಿ, ಈ ಜಾಗದಲ್ಲಿ ಕೂಡ ಗಾಡಿಗಳು ಕೆಳಗೆ ಹೋಗಿದೆ. ನೋಡಿ, ಇಲ್ಲೇ ಸಾಧಾರಣ ಒಂದು 30 ಅಡಿ ಕೆಳಗಡೆ ಇದೆ. ಇದು ಇಲ್ಲಿಂದ ಕೆಳಗಡೆ ಹೋಗಿದೆ ಕಾರು. ಅದರಲ್ಲಿ ಫ್ಯಾಮಿಲಿ ಇದ್ದಿದ್ದು, ಗಂಡ ಹೆಂಡತಿ ಇಬ್ಬರು. ಅದರಲ್ಲಿ ಚಾಲಕರಾಗಿ ಇದ್ದಿದ್ದು ಆ ಫ್ಯಾಮಿಲಿಯವರೇ. ನೋಡುವ ಸಂಜೆ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಈ PW ಇಂಜಿನಿಯರ್ಗಳು ದಯವಿಟ್ಟು ಇನ್ನೊಂದು ದೊಡ್ಡ ಅವಘಡ ಸಂಭವಿಸಬಾರ್ದು. ಯಾಕಂತೇಳಿದರೆ ಈ ಜಾಗದಲ್ಲಿ ಎಷ್ಟೋ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಇದ್ದಾವೆ. ನಮ್ಮ ಈ PW ಇಂಜಿನಿಯರ್ಗಳಿಗೆ ನೋಡ್ಕೊಂಡು ಹೋಗ್ತಾರೆ. ಏನು ನೋಡ್ಕೊಂಡು ಹೋಗ್ತಾರಾ, ಈ ಕಡೆ ಬರ್ತಾರೆ ಎಂತ ಅಂತ ಗೊತ್ತಿಲ್ಲ. ಎಷ್ಟೋ ಸಲ ನಾವು ಇದ್ರ ಬಗ್ಗೆನೂ ವರದಿ ಮಾಡಿದ್ದೆ ನಾನು. ಆದರೂ ಈ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ. ಇಲ್ಲಿ ನಮ್ಮ ಈ ಕಳಸ ತಾಲೂಕಿನಲ್ಲಿ ಕೆಲವೊಂದು PW ಇಂಜಿನಿಯರ್ಗಳಿದ್ದಾರೆ. ಇನ್ನೂ ಪ್ರಯೋಜನ ಇಲ್ಲ. ಕೆಲಸ ಮಾಡಿದರೆ ತಾನೇ ಒಂದು ಇನ್ನೊಬ್ಬರು ಜೀವದ ಜೊತೆ ಆಟ ಆಡ್ತಾರೆ ಇವರು. ನೋಡಿ, ಈ ಭಾಗದಲ್ಲಿ ಎಷ್ಟು ಒಂದು ಪ್ರಪಾತ ಇದೆ ಅಂತೇಳಿದರೆ ಆ ಕಡೆಯಿಂದ ಬಂದ ವೆಹಿಕಲ್ ಕೂಡ ಸೈಡ್ ಕೊಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ವ್ಯವಸ್ಥೆ ಇಲ್ಲಿದೆ. ನೋಡಿ, ಇಲ್ಲಿ ಈ ಭಾಗದಲ್ಲಿ ನನ್ನ ಬಲಭಾಗದಲ್ಲಿ ಏನು ಕಾಣುತ್ತೆ ನೋಡಿ, ಇದು ಸೋಮವತಿ ನದಿ. ಅಂದರೆ ಅದು ಈಗಲೇ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಇದೆ. ದಯವಿಟ್ಟು ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ತಡೆಗೋಡೆ ಒಂದು ಆದಷ್ಟು ಬೇಗ ನಿರ್ಮಾಣ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಘಾತಕ್ಕೆ ಕಾರಣಕರ್ತರಾಗ್ತಾರೆ PW ಇಂಜಿನಿಯರ್ಗಳು. ತಾತು ಮನೆ ಹತ್ರ ಬಿದ್ದಿಲ್ಲ ಕೆಳಗಡೆ ಗಣಪತಿ ಕಟ್ಟ ಇವರು ಅಂಗಡಿ ಇದೆಯಲ್ಲ ಅಲ್ಲಿ ಬಂದಿದ್ದಾರೆ. ಹಾಂ, ಜನಗಳನ್ನ ಇವರೇ ಹೇಳೋದು ತೆಗ್ದಿರಲ್ಲ. ಇಲ್ಲ ಇಲ್ಲ ಜನೇಂದ್ರ ಹೋಗಿ ನೀನು ಮುಳುಗುತ್ತೀನಿ.
ಬನ್ನಿ ಮಾರ ಒಂದ್ಸರಿ ಎಲ್ಲ ಬನ್ನಿ ಯಾರು ನೀ ಬರಬೇಡ ನಾನು ಬರೋದು ನಾನು ನಿನ್ನ ತಂದ್ರು ಬರಲ್ಲ ನನ್ನನ್ನು ಹೇಳ್ಕೊಂಡು ಹೋಗ್ಬೇಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.